ಬಿಡುತ್ತೆ ಜೊತೆ ಫೈಟ್ ಆಡ್ತೀವಿ ಹಾಯ್ ಗೈಸ್. ಈಗ ಸ್ನಾನ ಮಾಡ್ಕೊಂಬಂದು ಕುಂತ್ಕೊಂಡಿದ್ದೀನಿ ಜಗಡೆಯಲ್ಲಿ. ಗೈಸ್ ಈಗ ನಮ್ಮ ಅಮ್ಮನ ಗಾಯ ಹಂಗಾಯ್ತು ಅಂತ ತೋರಿಸ್ತೀನಿ ಈಗ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್ ಇವತ್ತು ಗುರುವಾರವ, ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಿಲ್ಲ, ನಮ್ಮ ಅಮ್ಮ ಮಾಡ್ತೈತೆ. ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಹಂಗೆ ಊದ್ಗಡ್ಡಿ ಪೂಜೆ ಮಾಡೋಕು. ಈ ಊದ್ಗಿಡ್ಡಿ ಪೂಜೆ ಮಾಡೋದು ರಾಘವೇಂದ್ರ ಸ್ವಾಮಿಗೆ ಬರೀ ಇದ್ರಲ್ಲಿ ಮಾತ್ರ ಗೈಸ್ ಮಾಡೋದು. ಗೈಸ್ ನಮ್ಮ ಅಮ್ಮ ಅಲ್ಲಿ ಪೂಜೆ ಮಾಡೈತಿ. ಚೆನ್ನಾಗಿ ಹೂವು ಮಾಡಿಸಿದ್ದಾನೆ ಗೈಸ್. ಇವೆಲ್ಲ ನಮ್ಮ ಅಮ್ಮ ಅಂತಲೇ ಗೈಸ್ ಬಿಡೋದು. ಕಾಂಪೌಂಡಲ್ಲಿ ಮುಂದೆಗಡೆ ಹಾಕಿರೋ ಎಲ್ಲ ಗಿಡ ಎಲ್ಲ ನಮ್ಮ ಅಮ್ಮ ಅಂತಲೇ ಬಿಡೋದು ಗೈಸ್. ಹೂವು ಪೂರ್ತಿ ಒಂದು ಹೊರಗಡೆಯಿಂದ ತರಲ್ಲ. ಏನು ಸಾಕತ್ತ ಕಾಣ್ತೈತಿ ಗೈಸ್, ಸೂಪರ್ ಕಾಣ್ತೈತಿ. ಬೆಂಕಿ ಅಂಗಡಿ ಜೊತೆ ಫೈಟ್ ಆಡ್ತೀನಿ. ನಾನು ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ಇನ್ನು ಪಾಪು ಅಲ್ಲ, ನನ್ಗೆ ಅಲ್ಲೇ 38 ವರ್ಷ. 38 ವರ್ಷ ಏನಪ್ಪ ಈ ಕತೆ? ನನಗೆ ಹತ್ರ ಬಂದೈತೆ ತಿಕ್ಲು. ಸಿಟ್ಟು ಬಿಡು ಬಿಡ್ಲಾ ನಾನು ಹೋಗ್ತೀನಿ ಅಂತ ಇಷ್ಟು ಉರ್ಸ್ತಾವ್ರು. ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಜೋಗೋ ಕಚ್ಚಾರದ ಓಡಾತು ಅಷ್ಟೇ. ಬಂದ್ಬಿಡಿ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಬರಲ್ಲ ಅಷ್ಟೇ, ಬರಲ್ಲ ಅಷ್ಟೇ. ಅಲ್ಲೋಡು ಓಡಾಯ್ತಾ, ನೋಡಲ್ ಬೈತೈತಿ. ಕರಿ ನಮ್ಮ ಅಮ್ಮ ಕರಿತೀನಿ. ಕರಿ ಬರ ಖುಷಿ ಬರಲ್ಲ ಈಗ ತಾಂಬ ಸಾಕು. ಹಾಯ್ ಗೈಸ್, ಈಗ ಸ್ನಾನ ಮಾಡ್ಕೊಂಬಂದು ಕುಂತ್ಕೊಂಡಿದ್ದೀನಿ ಜಗಡೆಯಲ್ಲಿ ಸುಮ್ಮನೆ. ಸ್ನಾನ ಮಾಡ್ಕೊಂಬಂದೆ ಗೈಸ್. ಯಾಕೆ ಸ್ನಾನ ಮಾಡ್ಕೊಂಬಂದ್ರೆ ಸೆಕೆ ಆಗ್ತೈತಿ. ಸ್ನಾನ ಮಾಡ್ಕೊಂಬಂದ್ರು ಸೆಕೆ ನೀರು ಹೊರ್ತೈತಿ. ಸೆಕೆ ಹಿಂಗೆ ಬಿಕ್ಕಿ ಇಟ್ಕೊಂಡು ಈಗ ಬಿಕ್ಕಿಂಗ್ ಕೋಲ್ ನೋಡಿ ಗೈಸ್ ಗಾಯ. ಹುಷಾರಾಯ್ತು. ಫಸ್ಟು ಇಲ್ಲಿಂದ ಹಿಂಗೆ ಅಳ್ಕು ಇಷ್ಟಪ್ಪ ಇತ್ತು. ಈಗ ಔಷಧಿ ಹಚ್ಕೊಂಡು ಹುಷಾರು ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ. ಇದು ಗೈಸ್ ಇಲ್ಲಿಂದ ಹಿಡ್ದು ಇಲ್ಲಿಂದ ತಕ ಇತ್ತು ಗಾಯ, ಇಲ್ಲಿಂದ ತಕನೇ ಇತ್ತು. ಇದೆಲ್ಲ ಫುಲ್ ಔಷಧಿ ಹಚ್ಕೊಂಡು ಹುಷಾರು ಮಾಡ್ಕೊಂಡಿರೋದು ಗೈಸ್. ಇದೇನು ಗೊತ್ತು ಹಿಂಗೆ ಆಯ್ತಿದ್ದು, ಇದು ಸುಟ್ಟಂಗೆ ಇರೋದು ಗೈಸ್. ಇಲ್ಲಿ ಬ್ಲಾಸ್ಟಿಂಗ್ ಮಾಡೋದಾಗ ಸುಟ್ಟಾಯಿತು ಗೈಸ್. ಇಲ್ಲಿ ಗೈಸ್ ಸೇಬ್ ತಿಂತಾಯಿನಿ ನೋಡಿ ಗೈಸ್. ನಾನು ಇಟ್ಕೊಂಡು ತಿಂತಬೇಕು ಅನ್ಕೊಂಡಿತ್ತಲ್ಲಿ. ಟೇಸ್ಟೆಲ್ಲ ಲುಜ್ಜಿರುತ್ತೆ, ಟೇಸ್ಟೇ ಸಿಗ್ತಿಲ್ಲ ಗೈಸ್. ಇದು ವಿಷ. ಖುಷಿ ಬೈಲಿ ಬರಲ್ವಾ? ಬರಲ್ ಖುಷಿ. ಗೈಸ್ ಇವಾಗ ಇಟ್ಕೊಂಡು ಹೋಗ್ಬಿಟ್ರೆ ಓಡಾಗ್ಬಿಡ್ತೀವಿ ಈಗ. ಗೈಸ್ ಈಗ ನಮ್ಮ ಅಮ್ಮನ ಗಾಯ ಹಂಗಾಯ್ತು ಅಂತ ತೋರಿಸ್ತೀನಿ ಈಗ. ಬ್ಯಾಂಡೇಜ್ ನೋಡಿ ಬಿತ್ತೈತಿ. 3 ದಿವಸ ಆಯ್ತಲ್ಲ ಇಂಜೆಕ್ಷನ್ ಕೊಟ್ಟು. ಕೈಲಿ ತೋರಿಸೋದು ನೋಡಿ, ಕೈದು ಬಿಚ್ಚಾಕಿರಲ್ಲ, ಕೈದು ಬಿಚ್ಚಾಕಿರಿ. ಹುಷಾರಾಗಿರ್ಬೋದೇನೋ. ನಡೆದಾಡ್ ಕೊಳೆ ಆಗೋಯ್ತು ಅದು.
ನೋವ್ತೈತಿ, ನಿಧಾನ ಬಿತ್ತೈತಿ, ಉರಿತೈತಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸುರಿತೈತಂತೆ. ನನಗೆ ಸಿಂಗ ಐತಿ. ಈ ಚಿಕ್ಕತೆ ಗೈಸ್ ಆಗಿರೋದು, ಅದು ನರನೇ ಕುಯ್ಕೊಂಬಿಟ್ಟೈತೆ ಗೈಸ್. ಅಲ್ಲಿಂದ ಕೆಳಗಿನ ತೋರಿಸು, ಅಲ್ಲಿಂದ ಕುಯ್ಕೊಂಡಿರೋದು ಗೈಸ್, ಅಲ್ಲಿಂದ ಈ ಕಡೆ ಕುಯ್ಕೊಂಡಿರೋದು ಇಷ್ಟಿದ್ದ ಕುಯ್ಕೊಂಡೈತಿ. ಈಗ ಟೀಚರ್ ಹಾಕೊಂಬೇಕು. ಈಗ ಕತ್ತಿ ತಗೊಂಡು ಅಂದರೆ ಇದು ಹಾಕಬೇಕು. ಇದು ಯಾಕೆಂದರೆ ಅದರೊಳಗೆ ಏನಾರ ಬ್ಯಾಕ್ಟೀರಿಯಾ ಇದ್ದರೆ ಎಲ್ಲ ನೋಡಿ ಗೈಸ್ ನರೆ ಬರುತ್ತೆ. ಹಂಗೆ ನೋಡಿ, ನರೆ ಬಂದರೆ ಇದೆ ನೋಡಿ. ಮಾಮೂಲಿ ಜಾಗದಲ್ಲಿ ಹಾಕಿರೋ ಆ ಥರ ನೋಡ್ರವ, ಎಲ್ಲ ಗಾಯನ ಮ್ಯಾಕೆ ಹಾಕಿರೋ ಮಾತ್ರ ಆ ಥರ ಬರೋದು ನರೆ. ಅದೇನು ಕಮ್ಮಿ ಉರಿಯಲ್ಲ, ಜಾಸ್ತಿ ಸಿಕ್ಕಾಪಟ್ಟೆ ಉರಿತೈತಿ. ನಾನು ಹಾಕೊಂಡ್ರೆ ಗೈಸ್ ಸಕ್ಕತ್ತು ಉರಿತೈತಿ ಮಾತ್ರ ಅದು ಹಾಕೊಂಡ್ರೆ. ನೋಡಿ ಅಲ್ಲೆಲ್ಲ ನರೆ ಬರಲ್ಲ ಹಾಕೊಂಡ್ರಿ, ಬರೀ ಗಾಯದ ಮ್ಯಾಕೆ ಹಾಕೊಂಡ್ರೆ ಮಾತ್ರ ನರೆ ಬರುತ್ತೆ. ಈಗ ಟಿಂಚರ್ ಇದು ಹಾಕೊಂಡ್ರೆ ಅಂತ ಕುಣ್ದಾಡ್ಬೇಕು. ಸಿಕ್ಕಾಪಟ್ಟೆ ಬರ್ತೈತಿ ಇದು ಟಿಂಚರ್. ಒಬ್ಬರು ಡೆಟಾಲ್ದು ಹಾಕ್ತಾರವ, ಅದು ಡೆಟಾಲ್ ಪ್ಲಸ್ ಅಂತ ಏನೋ ಬರ್ತೈತಲ್ಲ ಗೈಸ್. ಅದೇನಪ್ಪ ಟಿ ವಿಲಲ್ಲಿ ತೋರಿಸ್ತಾರೆ, ಅಲ್ಲಿ ಕ್ಯಾಲಿ ಕಾಣುತ್ತೈತಿ, ಅದ್ರಲ್ಲಿ ವೇಸ್ಟ್ ಮಾಡ್ತಾರದ ಹಂಗೆ ಹಿಡ್ಕೊಂಡು. ಹೆಂಗೈತಿ ಕುಯ್ಕೊಂಡ್ರದ್ದು ಇಷ್ಟ ಕುಯ್ಕೊಂಡೈತಿ. ಅದು ನಾರ ಕುಯ್ಕೊಂಡ್ರದಕ್ಕೆ ಹಂಗೆ ಐತಿ. ರೊಕ್ಕೇನೋ ಸೇರ್ಲಿಗೆ ಸೊರ್ರಾಗ ಹೋಯ್ತು. ಒಂದು ಚೊಂಬ ಆತೇನಪ್ಪ, ಒಂದು ಚೊಂಬ ಇರ್ಬೋದು, ಒಂದು ಚೊಂಬ ಆಯ್ತು ಟಿಂಚರ್. ಈಗ ಹಾಕ ಇನ್ನೊಂಚಿರ ಬಂಗಾರ ಆಗ್ದಂಗೆ ಹಾಕ ಸುಮ್ಮನಿರೋ. ರಕ್ತ ಬತ್ತೈತಾ? ಎಷ್ಟು ಟಿಂಚರ್ ಹಾಕೊಂಡ್ರೆ ಹೊಡೆದೇ ಬರ್ತೈತಿ. ನಮ್ಮ ಅಮ್ಮ ಅದು ಒಂಚೂರು ಸೊಗಸ್ಲ ಬೇಡ ಅಂತ ಸೊಗಸ್ಕೊಂತೈತಿ, ಬಂಗಾರ ಹಾಕ್ತಂಗೆ ಹಾಕೊಂತೈತಿ. ಇನ್ನೊಂದ್ಸತಿ ಗಾಯದ ಮ್ಯಾಗ ಬಿಡ್ಕ ಹೆಂಗಲ್ಲ ಒಂದೇ ಸತಿಯಾ ಒಮ್ಕು ಇನ್ನು ಒಳಿಕು ಹಂಗೆ ಒಮ್ಕು ಹೇಳ್ತೀನಿ. ಹಿಂಗೆ ನಿಧಾನಕ್ಕಂದ್ರೆ ಹುಷಾರಲ್ಲ, ಜಾಸ್ತಿ ಜೋರಾಗಿ ಅನ್ಬೇಕು, ಹುಷಾರಾಗ್ಬೇಕಂದ್ರಿ. ನನಗೂ ನಾನು ಆ ಕಡೆ ಟಿಂಚರಲ್ಲಿ ಉರ್ದೇಳೋದು ಇಲ್ಲೇ ಜಾಸ್ತಿ ಉರಿತಿದ್ದು. ಈಗ ಮಾತ್ರ ಹಿಂಗೆ ಸಣ್ಣದಾಗೈತಿ. ಫಸ್ಟ್ ಇಲ್ಲಿಂದ ಇಷ್ಟಪ್ಪ ಇತ್ತು ವಯಸ್ಸು. ಇದೆಲ್ಲ ಯಾಕೆ ಗೊತ್ತಾ ಇರೋದು ಆಗಲಿ ಹೇಳೋಣ ಅಂತೇಳಿ ನಮ್ಮ ಹಂಸ ಯಾಕೆ ಕೊಡ್ತು ಹೇಳೋಕ್ಕಾಗಲಿಲ್ಲ. ಇದು ಹಿಂಗೆ ಪ್ಲ್ಯಾಸ್ಟಿಕ್ ಮಾಡಿದ್ರು, ಒಂದು ನೀಲಿ ಕಲ್ಲದ್ದು ಇದು ಪ್ಲ್ಯಾಸ್ಟಿಕ್. ಸಿಮೆಂಟ್ ಎಲ್ಲ ಸಿಮೆಂಟು ಫಸ್ಟ್ ಸಿಮೆಂಟಲ್ಲೇ ಸುಟ್ಟೋಯ್ತು. ಸಿಮೆಂಟ್ ಹಾಕಿದಾಗ ಸುಟ್ಟೋಯ್ತು. ಪಿ ಒ ಪಿ ಇಲ್ಲಿ ಹಾಕಿದ್ರು, ಹಾಕ್ಸೋ ಒಂದು ಸುಟ್ಟೋಗಿದ ತಕ್ಷಣ ಸುಟ್ಟೋಯ್ತಿಲ್ಲೆಲ್ಲ. ಎಷ್ಟು ನೋಡಿ ಇದೇ ಸುಟ್ಟೋಯ್ತು. ಸುಟ್ಟಾಗಿ ಹಿಂಗೆ ವೈಟ್ಗೆ ಆಯ್ತು ಇಲ್ಲೆಲ್ಲ, ಹಿಂದಗಡೆ ಇಲ್ಲೆಲ್ಲ ಸುಟ್ಟೋಯ್ತು ನೋಡಿ. ಇಲ್ಲೂ ಸುಟ್ಟೋಯ್ತು, ಸುಟ್ಟಾಗಿ ಕರ್ರಗಾಗೋಯ್ತು. ಎಷ್ಟು ಚರ್ಮ ನಾನು ಕಿತ್ತಾಕಿದ್ದೀನಿ, ಅದೇನು ವೈಟ್ಗೆ ಆಗ್ಬಿಟ್ಟೈತಪ್ಪ ಹಿಂಗೆ. ಆಮೇಲೆ ತಿರ್ಗಿ ಇನ್ನೊಂದ್ಸತಿ ಹಾಕ್ಬೇಕಾರೆ ಸಾಕಿದ್ರು ಗೈಸ್. ಇಲ್ಲಿಂದ ಹಿಡ್ದು ಇಲ್ಲಿಂದ ತಗೋ ಫುಲ್ ಪಾದದವರೆಗೂ ಇತ್ತು ಸಾಕ್ಸು. ಅದನ್ನು ಹಾಕ್ದಾಗ ಏನಾಗಿರಲಿಲ್ಲ ಗೈಸ್. ಗಾಯ ಫುಲ್ ಹುಷಾರಾಯ್ತು. ಇಲ್ಲಿಂದ ಇತ್ತು ಇಲ್ಲಿ ಇಷ್ಟಪ್ಪ ಇತ್ತು ರೌಂಡ್ಗೆ, ಈ ಫುಲ್ ಹುಷಾರಾಯ್ತು. ನಮ್ಮ ಬೇಕು ನೋಡೋಕೆ ಬಂದೈತಿ. ಏನು ಟಿಂಚರ್ ಹಿಂಗೆ ಹಾಕ್ಕೊಂತವ್ರಲ್ಲ ಗಾಯಕ್ಕೆ ಅಂತ. ಖುಷಿ ನಿಂಗೊಂದು ಜರ ಆಯ್ತು ಗಾಯ? ಖುಷಿ ಏನು ಈ ಕಡೆ ಬಾ, ಕಾಣ್ತಿಲ್ಲ ನೀನು. ಎಲ್ಗೆ ಹೋಗ್ತಿದೀಯಾ ಖುಷಿ? ಕಶ್ ಬೈಲಿ ಬೈಸ್ ತಿರ್ಗಿ ನೋಡ್ಬಿಟ್ಟು ಒಕ್ಕಲೇ ಬರಲ್ಲ ಅಂತ ಐತಿ. ಹಿಡ್ಕೊಂತೀನಿ ನಾನು ಅಂತ ಹಿಡ್ಕೊಂಡು ರಸ್ತೀನಿ ಅಂತ ಹೋಗ್ತೈತಿ. ಇಲ್ಲಿತ್ತು ಅವ್ರ ಫ್ರೆಂಡು ಸತ್ತೋಯ್ತು. ಅದು ಯಾರಾಗ ಸತ್ತೋಯ್ತು ಪಾಪ, ಒಂದೇ ಒಂದು ಸಿಂಗಲ್ ಆಗಿಬಿಟ್ಟೈತಿ. ಅದಕ್ಕೆ ಬೇಜಾರು ಅದಕ್ಕೋ. ಈಗ ಕೋಳಿ ಶೆಡ್ ತಗೋಯ್ತೈತಿ, ಕೋಳಿ ಆಟ ಹಿಡಿಯಕ್ಕೆ ಅನ್ನತ್ತ, ಕೋಳಿ ಹಿಡಿಯಕ್ಕೆ ನಂಗೆ ಟ್ಯಾಪ್ ತೆಗಿಯಕ್ಕೆ ಬತ್ತಾಯಿಲ್ಲ.
ಇದ್ರೊಳಗೆ ಎಲ್ಲಿ ಹುಡ್ಕಣ ಟ್ಯಾಪ ಇದೆಲ್ಲ ತೆಗಿಯೋದೆಲ್ಲ ಐತೆ ಗೊತ್ತಿಲ್ಲ. ಕಟ್ ಮಾಡ್ಬೇಕೇನೋ. ಇಲ್ಲೇ ಐತೆ ನೋಡಿ, ಇಲ್ಲಿ ಇಲ್ವಾ? ನಮ್ಮ ಅಮ್ಮ ಕಣ್ಣು ಗಾಯ ಐತಿ ಅಂದ್ರೆ ಕಣ್ಣು ಕಾಣಲ್ಲ ತೆಗಿಯಾಕಿ, ಕಣ್ಣು ಕಾಣಲ್ಲ ತೆಗಿಯಾಕಿ. ಅಯ್ಯೋ ನಾವು ಅಡುಗೆ ನಾನು ₹8 ಮಾಡೋಕ್ಕೆ ಅಂತ ಐತಿ. ಎಂತ ಹಾಕ್ಕೊಂಬಿಟ್ಟು ಒಂದು ಹೆಣ್ಣು ನೋಡಿ ಬಿಗ್ಗೆ ಹಾಕ ಇನ್ನಚರ ಒಂದೇ ಒಂದು ಹಾಕಂತಿ ಬಿಚ್ಕೊಳತಿ. ಗೈಸ್ ಬ್ಯಾಂಡೇಜ್ ರೋಲ್ ಹೊಡಿಯೋದು ಬಿಗ್ಗಿಗೆ ರೋಲ್ ಹೊಡೆದ್ರೆ ಅದೇನು ಒಂದು ವಾರ ತಕ್ಕಿರಲ್ಲ ಬ್ಯಾಂಡೇಜು. ಇವತ್ತು ಸಾಯಂಕಾಲ ತಕ್ಕಿರುತ್ತೆ ಅಷ್ಟೇ. ಆಮೇಲೆ ಎಲ್ಲ ಬಿಚ್ಚಾಕೊಂಡಿರ್ತಿ, ಬಿಚ್ಚೆಸ್ತಿರ್ತಿ. ನಾನು ಬೆಲ್ಟ್ ಇಲ್ಲ ಹಾಕೊಂಡು ಎಲ್ಲ ಬಿಚ್ಚೆಸ್ತೀನಿ. ಇಲ್ಲೇ ಬಿದ್ದೈತಿ ಬೆಲ್ಟ್. ನಮ್ಮ ಅಮ್ಮ ಬೈತೈತಿ ಬೆಲ್ಟ್ ಹಾಕಲ್ಲ ಕಾಲು ಇದಾಗ ಸತ್ಕೋಗ್ತೈತಿ ಅಂತ. ನಾನು ಹಾಕೊಂಡೆ ಇಲ್ಲೇ ಬಿಸಾಕಿ ಏನು ಹತ್ಕೊತಾರೆ ಸರ್ ಹಾಕೊಂಡ್ರೆ ಬೆಲ್ಟ. ಇಲ್ಲಿ ಐತಲ್ಲ ಇದು, ಇಲ್ಲಿ ಇಲ್ಲಿ ನೈತಲ್ಲ ಮೂಳೆ ಇದು. ಇಲ್ಲಿಗೆ ಹಾಕೊಂಡಿದ್ದ ತಕ್ಷಣ ಎಡ್ಜಿಗೆ ಹಾಕೊಂಡಿದ್ದ ತಕ್ಷಣ ಇಲ್ಲಿ ಹಿಂಗೆ ಹಾಕೊಂತೀನಲ್ಲ, ಹಿಂಗೆ ಒಳೆ ಮಕ್ಕಿ ಹಿಂಗೆ ಹಾಕೊಂಡ ತೋರಿಸ್ತೀನಿ, ಕಾಲಿಕ್ಕಿ ತೋರಿಸ್ತೀನಿ. ಕೈ ಸೇಕತ್ತು ಹಾಕೋಣಲ್ಲ ಅಲ್ಲೋಡಲ್ಲಿ ಹಿಂಗೆ ಹಾಕೊಂಡಿದ್ದ ತಕ್ಷಣ ಇದು ಹಿಂಗೆ ಕೆಳಕ್ಕೆ ಹೋಗುತ್ತೆ. ಹಿಂಗೆ ಇಲ್ಲ ಎರಡು ಕಬ್ಬಣ ಹಾಕ್ಯಾರ ಇಲ್ಲಿ, ಈ ಕಬ್ಬಣ ಇಲ್ಲಿ ಒತ್ತಿ ಇಲ್ಲಿ ಗಾಯ ಆತಗೆ. ಇಲ್ಲಿ ಫುಲ್ ಗಾಯ ಆಗಿ ನೋಗುತ್ತೆ ಅಂದರೆ ಈ ಮೂಳೆ ಇಂಬಡಿ ಪೂರ್ತಿ ಎಲ್ಲ ನೋವಾಗ್ಬಿಡುತ್ತೆ. ಅದಕ್ಕೆ ಹಾಕೊಂಡಂತೆ ಬಿಟ್ಟಿದ್ದೀನಿ. ಟವಲ್ ಹಾಕೊಂಡ್ರು ಒತ್ತುತ್ತೆ, ಏನೇ ಹಾಕೊಂಡ್ರು ಒತ್ತುತ್ತೆ. ಈ ಸತ್ಯ ಅದು ಹಾಕೊಂಡೇ ಇಲ್ಲ. ನಮ್ಮಮ್ಮ ದಿನ ಬೆಲ್ಟ್ ಹಾಕೊಳ್ಳೋ ಅಂತ ಎಷ್ಟು ಕೊಟ್ರಿ ಇದಕ್ಕೆ? ಎಷ್ಟು ಬೇಡ 1800 2000 ಗೊತ್ತಿಲ್ಲ ಗೈಸ್. ಅಂದರೆ ಯಾರು ತಂದಿದ್ದು ನಮ್ಮ ಅಪ್ಪ ಅವ್ರು ತಂದಿದ್ದೆ ಅಂತ ಹಾಸ್ಪಿಟಲ್ಲಿ. ಅಲ್ಲಿ ಗೈಸ್ ಈ ಥರ ಏನು ಸಾಕತ್ತ ಮಾಡ್ಕೊಂಡಿದ್ದೆ. ಅದರಿಂದ 2 ದಿವಸ ಇರೋದು. 2 ದಿವಸನೇ ಇರಲ್ಲ. ಇವಾಗ ಸಾಯಂಕಾಲ ಬೆಳಗ್ಗೆ ಸಿಗೆಲ್ಲ ಊಟ ಹಾಕಿರ್ತೀವಿ ಗೈಸ್. ಅಲ್ಲಿ ನಡೆದಾಡಿ ಅದಕ್ಕೆ ಇದನ್ನ ಹಾಕೊಂಡ ನಾನು ಬಿಟ್ಟಿದ್ದೀನಿ. ನಮ್ಮ ಅಮ್ಮ ದಿನ ಬೈಯ್ತು ಹಾಕೊಳ್ಳೋ ಅಂತ ಹಾಕೊಳ್ಳೋದು ಬಿಟ್ಟಿದ್ದೀನಿ ಗೈಸ್. ಗೊತ್ತಿಲ್ಲ ಅಂದ್ರೆ ಹಾಕೊಂಡಿದ್ದು ತೀರ ದೊಡ್ಡದಾಗಿಬಿಡ್ತು ಗೈಸ್. ಚಿಕ್ಕದೇ ಹಾಕೊಂಬೋದೇ ಇತ್ತು, ದೊಡ್ಡದೇ ಇರೋದಕ್ಕೆ ಚಿಕ್ಕದೇ ಇದ್ರೆ ಇಲ್ಲಿ ಬರೋದು ಕರೆಕ್ಟಾಗಿ ಹಾಕೊಂಬೋದೇ ಇತ್ತು. ದೊಡ್ಡದ ಒತ್ತಿರೋ ಅದಕ್ಕೆ ಇಲ್ಲಿ ಬರ್ತೀವಿ ಗೈಸ್. ಹಾಕೊಳಕ್ಕೆ ಆಯ್ತಿಲ್ಲ, ಹೋಗ್ತಾಯಿತಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮುಂದಿನ ನೋಡಿ ಸಿಗೋರು ಟೇಕ್ ಕೇರ್, ಬಬ್ಬಾಯ್. ಹಾಗೆ ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ನೋಡಿ ಸಿಗ್ತೀನಿ. ಬಾಯ್.